40,000 ಕೋಟಿ ಅವ್ಯವಹಾರದ ಆರೋಪ ಕೇಳಿಬಂದಿರುವಂತದ್ದು. ಶಾಸಕ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಹಾಗಿದ್ರೆ ಹೈಕಮಾಂಡ್. ನಲವತ್ತು ಸಾವಿರ ಕೋಟಿ ಅವ್ಯವಹಾರ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರು ಹೇಳಿಕೆಯನ್ನ ನೀಡಿದ್ದು, ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಕ್ರಮ ಕೈಗೊಳ್ಳುತ್ತಾ. ಯತ್ನಾಳ್ ಹೇಳಿಕೆ ಬಗ್ಗೆ ಬಿಜೆಪಿ ಸಭೆಯಲ್ಲಿ ಅರ್ಧ ಗಂಟೆ ಚರ್ಚೆಯಾಗಿದೆ. ಆರೋಪಗಳ ಬಗ್ಗೆ ವರಿಷ್ಠರ ಗಮನಕ್ಕೆ ತರೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಹೈಕಮಾಂಡ್ ಗಮನಕ್ಕೆ ತಂದು ತದನಂತರ ಇದೇ ವಿಚಾರವನ್ನ ಹೈಕಮಾಂಡ್ ಯಾವುದು ಬೇಕಾದರೂ ನಿರ್ಧಾರವನ್ನು ತೆಗೆದುಕೊಳ್ಳಿ. ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಪದಾಧಿಕಾರಿಗಳು. ವಿಡಿಯೋ ಸಮೇತ ವರಿಷ್ಠರ ಗಮನಕ್ಕೆ ತರೋದಕ್ಕೆ ತೀರ್ಮಾನ ಮಾಡಲಾಗಿರುವಂಥದ್ದು. ಬಿಜೆಪಿ ಫೈರ್ ಬ್ರ್ಯಾಂಡ್ಗೆ ಎದುರಾಗುತ್ತಾ ಸಂಕಷ್ಟ. ಹಾಗಿದ್ರೆ ಹಿಂದೂ ಹುಲಿ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದಂತಹ ಯತ್ನಾಳ್ ತಮ್ಮ ಮಾತಿನ ಮುಖಾಂತರವಾಗಿ ಆಗಾಗ ಚಾಟಿಯನ್ನ ಬೀಸ್ತಾ ಇರ್ತಾರೆ. ಅವರ ಹೇಳಿಕೆ ತಮ್ಮ ಪಕ್ಷದಲ್ಲಿರುವಂತಹ ನಾಯಕರ ವಿರುದ್ಧವೂ ಕೂಡ ಇರುತ್ತೆ, ತಮ್ಮ ಪಕ್ಷದ ವಿರುದ್ಧವಾಗಿ ಕೂಡ ಇರುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಇರ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಪ್ರಮುಖವಾಗಿ ಹಿಂದೂ ಹುಲಿ ಹಾಗೆ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಯಾಕೋ ಇತ್ತೀಚೆಗೆ ತಮ್ಮ ಪಕ್ಷದವರ ವಿರುದ್ಧವೇ ಈಗಾಗಲೇ ಸಾಕಷ್ಟು ಹೇಳಿಕೆಗಳನ್ನ ನೀಡ್ತಾ ಬರ್ತಿದ್ದಾರೆ. ಏನಾದ್ರೂ ಹೈಕಮಾಂಡ್ ಗಮನಕ್ಕೆ ಈ ವಿಚಾರವನ್ನ ತರೋದಕ್ಕೆ ನಿರ್ಧಾರವನ್ನ ಮಾಡಿರುವಂತಹ ಪದಾಧಿಕಾರಿಗಳಿಗೆ ಈಗ ಯತ್ನಾಳ್ ಅವರ ಬಾಯಿ ಮುಚ್ಚಿಸುವಂತಹ ಪ್ರಯತ್ನವನ್ನ ಹೈಕಮಾಂಡ್ ಮಾಡುತ್ತಾ ಅಂತ? ಏನಂದ್ರೆ ಯತ್ನಾಳ್ ಅವರ ವಿಚಾರದಲ್ಲಿ ರಾಜ್ಯ ಬಿಜೆಪಿ ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗಿಲ್ಲ. ಎಲ್ಲವನ್ನೂ ಸಹ ಹೈಕಮಾಂಡ್ ನಾಯಕರಿಗೆ ಬಿಟ್ಟಿರ್ತಕ್ಕಂಥದ್ದು. ನಿನ್ನೆ ನಡೆದಂತಹ ಪದಾಧಿಕಾರಿಗಳ ಸಭೆಯಲ್ಲೂ ಸಹ ಕೆಲವೊಂದಿಷ್ಟು ಪದಾಧಿಕಾರಿಗಳು ಯತ್ನಾಳ್ ವಿರುದ್ಧ ಕ್ರಮ ಆಗ್ಬೇಕಂತ ಹೇಳ್ಬಿಟ್ಟು ಆಗ್ರಹಿಸಿದ್ರು. ಆದ್ರೆ ಇವತ್ತು ನಡೆದಂತಹ ಹಿರಿಯರ ಸಭೆಯಲ್ಲಿ ಪ್ರಮುಖವಾಗಿ ಯತ್ನಾಳ್ ಅವರ ವಿಚಾರವನ್ನ ಕುರಿತು ಒಂದು ದೊಡ್ಡ ಮಟ್ಟದ ಚರ್ಚೆಯನ್ನ ಮಾಡಿದ್ದಾರೆ. ಆದ್ರೆ ಸದ್ಯಕ್ಕೆ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಯತ್ನಾಳ್ ವಿರುದ್ಧ ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ಳೋದು ರಾಜ್ಯ ನಾಯಕರ ಕೈಯಲ್ಲಿ ಇಲ್ಲ. ಹಾಗಾಗಿ ಅದನ್ನ ಏನಿದ್ರು ವರಿಷ್ಠರ ಗಮನಕ್ಕೆ ತರೋಣ, ವರಿಷ್ಠರು ಏನ್ ತೀರ್ಮಾನ ತೆಗೆದುಕೊಳ್ಳೋಣ ಅದಕ್ಕೆ ನಾವು ಬದ್ಧರಾಗೋಣ ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಯಡಿಯೂರಪ್ಪನವರು ಕೆಲವೊಂದಿಷ್ಟು ಮಾತುಗಳನ್ನು ಸಹ ಹೇಳಿದ್ದಾರೆ. ಜೊತೆಗೆ ಅಲ್ಲಿನ ಹಿರಿಯರು ಸಹ ಕೆಲವೊಂದಿಷ್ಟು ಮಾತುಗಳನ್ನ ಅಲ್ಲಿನ ಕೆಲವು ನಾಯಕರಿಗೆ ಹೇಳಿರ್ತಕ್ಕಂಥದ್ದು. ಯತ್ನಾಳ್ ಅವರನ್ನ ಸಮಾಧಾನ ಪಡಿಸುವಂತಹ ಕೆಲಸವನ್ನ ಹೈಕಮಾಂಡ್ ಮಾಡಲಿ, ಹೈಕಮಾಂಡ್ಗೆ ಎಲ್ಲ ವಿಚಾರವನ್ನ ತಿಳಿಸೋಣ, ಹೈಕಮಾಂಡ್ ಯತ್ನಾಳ್ ಅವರ ಜೊತೆ ಮಾತನಾಡಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ತೀರ್ಮಾನಕ್ಕೆ ಬರಲಿ ಅಂತ ಹೇಳ್ಬಿಟ್ಟು ಇವತ್ತಿನ ಹಿರಿಯ ನಾಯಕರ ಸಭೆಯಲ್ಲಿ ತಿಳಿಸಿರ್ತಕ್ಕಂಥದ್ದು. ಹೀಗಾಗಿ ಯತ್ನಾಳ್ ಅವರ ವಿರುದ್ಧ ಏನೇ ಕ್ರಮ ಕೈಗೊಂಡ್ರು ಅದು ಹೈಕಮಾಂಡ್ ಕ್ರಮ ಆಗಿರುತ್ತೆ ಅನ್ನೋ ಒಂದು ಸಂದೇಶವನ್ನ ರವಾನೆ ಮಾಡೋಕೆ ರಾಜ್ಯ ಬಿಜೆಪಿ ಹೊರಟಿರ್ತಕ್ಕಂಥದ್ದು. ರೂಪ, ಪ್ರಮುಖವಾಗಿ ಹೈಕಮಾಂಡ್ ಇವರನ್ನ ಕರೆಸಿ ಕೆಲವೊಂದ್ಸತಿ ಮಾತನಾಡಿದ್ರು ಕೂಡ ಯಾಕೋ ಯತ್ನಾಳ್ ಅವರ ಬಾಯಿಗೆ ಬೀಗ ಬೀಳುವ ರೀತಿ ಕಾಣಿಸ್ತಾ ಇಲ್ಲ ರಾಘವೇಂದ್ರ. ಖಂಡಿತವಾಗೂ ಯತ್ನಾಳ್ ಅವರು ಈಗಾಗಲೇ ಈ ಹಿಂದೆನೂ ಸಹ ಸಾಕಷ್ಟು ಬಾರಿ BS ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಗುಟುರು ಹಾಕಿದ್ರು. ಈ ನಿಟ್ಟಿನಲ್ಲಿ ಕೆಲವೊಂದು ಯಡಿಯೂರಪ್ಪನವರ ಆಪ್ತ ಬೆಂಬಲಿಗರು ಸಹ ಯತ್ನಾಳ್ ಅವರ ವಿರುದ್ಧ ಸಾಕಷ್ಟು ದೊಡ್ಡ ಮಟ್ಟದ ಆಕ್ರೋಶವನ್ನು ಹೊರಹಾಕಿದ್ರು. ಈಗಲೂ ಸಹ ಯಡಿಯೂರಪ್ಪನವರ ಬೆಂಬಲಿಗರನ್ನೇ ದೊಡ್ಡ ಮಟ್ಟದ ಆಕ್ರೋಶವನ್ನು ಹೊರಹಾಕ್ತಾ ಇರ್ತಕ್ಕಂಥದ್ದು. ಯತ್ನಾಳ್ ಅವರು ಈಗಲೇ ಮಾತಾಡ್ತಾ ಇದ್ರೆ ಪಕ್ಷಕ್ಕೂ ಸಹ ಡ್ಯಾಮೇಜ್ ಆಗುತ್ತೆ, ಅದು ಮುಂಬರುವ ಲೋಕಸಭಾ ಚುನಾವಣೆ ಮೇಲೆ ಎಫೆಕ್ಟ್ ಆಗುತ್ತೆ. ಹೀಗಾಗಿ ಅವ್ರ ವಿರುದ್ಧ ಕೂಡಲೇ ಕ್ರಮ ಆಗ್ಬೇಕು ಅಂತ ಹೇಳ್ಬಿಟ್ಟು ಆಗ್ರಹಿಸ್ತಾ ಇದ್ದಾರೆ. ಆದ್ರೆ ಯಾವುದೇ ನಾಯಕರು ಸಹ ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ. ಪ್ರಮುಖವಾಗಿರ್ತಕ್ಕಂಥದ್ದು ಹಿಂದುತ್ವ ಅಜೆಂಡಾ ಏನಿದೆ ಅದು ಯತ್ನಾಳ್ ಅವರು ಪ್ರತಿಪಾದಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಯತ್ನಾಳ್ ಅವರು ಒಬ್ಬ ಸಾಕಷ್ಟು ಹಿರಿಯ ನಾಯಕರಾಗಿದ್ದಾರೆ. ಹೀಗಾಗಿ ಎಲ್ಲಾ ತೀರ್ಮಾನವನ್ನು ಹೈಕಮಾಂಡ್ ನಾಯಕರೇ ಮಾತಾಡ್ಲಿ, ಯತ್ನಾಳ್ ಅವರನ್ನ ದೆಹಲಿಗೆ ಕರೆಸಿ ಹೈಕಮಾಂಡ್ ನಾಯಕರು ಬುದ್ಧಿ ಹೇಳಿ, ಇಲ್ಲಾಂದ್ರೆ ಅವ್ರ ವಿರುದ್ಧ ಶಿಸ್ತು ಕ್ರಮವನ್ನ ಕೈಗೊಳ್ಳಿ. ಇಲ್ಲಿ ಏನೇನು ಆಗಿದೆ ಆ ವಸ್ತುನಿಷ್ಠ ವರದಿಯನ್ನ ಹೈಕಮಾಂಡ್ಗೆ ನಾವು ಕೊಡ್ತೀವಿ, ಆ ಹೈಕಮಾಂಡ್ ಆ ತೀರ್ಮಾನಕ್ಕೆ ನಾವು ಬದ್ಧರಾಗ್ತೀವಿ ಅನ್ನೋದು ಈ ಇವತ್ತಿನ ಸಭೆಯಲ್ಲಿ ತೀರ್ಮಾನವಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ರಾಘವೇಂದ್ರ, ನಿಮ್ಮೆಲ್ಲ ಮಾಹಿತಿಗಾಗಿ.